ಮಹಾಕುಂಭಮೇಳ ಶಿವರಾತ್ರಿಗೆ ಮುಗಿದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಹೇಗಿದೆ ಚಿತ್ರಣ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ತ್ರಿವೇಣಿ ಸಂಗಮದಲ್ಲಿ ಒಂದು ಹಂತಕ್ಕೆ ಜನ ಇದ್ದಾರೆ ಅನ್ನೋದು ಬಿಟ್ರೆ ಬೇರೆ ಅಂತ ನೂಕುನುಗ್ಗಲು ಅಥವಾ ಯಾವುದೇ ಜನರ ಒಂದು ಸುನಾಮಿ ಅಂತ ಹೇಳಿ ನಾವು ಹೇಳ್ತೀವಲ್ಲ ಆ ತರದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ಸ್ವಲ್ಪ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಹೋಗೋದಕ್ಕೆ ಬರೋದಕ್ಕೆ ನಿನ್ನೆ ಇದ್ದಂಗೆ ವ್ಯವಸ್ಥೆಗಳೆಲ್ಲವೂ ಕೂಡ ಇದಾವೆ. ಆದರೆ ಯಾತ್ರಿಕರ ಹರಿವು ಸ್ವಲ್ಪ ಇವತ್ತು ಕಡಿಮೆ ಆಗಿದೆ. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಯಾತ್ರಿಕರು ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳದ ಪುಣ್ಯ ಸ್ನಾನ ಅಮಾವಾಸ್ಯೆಯ ಸ್ನಾನಕ್ಕೆ ನಿನ್ನೆ ಇಷ್ಟೊತ್ತಿಗೆ ಗಿಜಿಗುಡುವಷ್ಟು ಯಾತ್ರಿಕರು ಸೇರಿದ್ರು. ಆದರೆ ಈಗ ಈ ಹೊತ್ತಿಗೆ ತ್ರಿವೇಣಿ ಸಂಗಮದಲ್ಲೂ ಕೂಡ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಜನ ವೆಹಿಕಲ್ಗಳನ್ನು ತೆಗೆದುಕೊಂಡು ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ವೆಹಿಕಲ್ಗಳು ನಿಂತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ನೀರಿನ ಟ್ಯಾಂಕರ್ಗಳು ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಜನ ಬರ್ತಾ ಇದಾರಲ್ಲ, ಹೆಂಗೆ ಯೂಶುವಲ್ ಆಗಿ ಜನ ಇತ್ತು ಅದನ್ನ ನಿಭಾಯಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ನೂಕುನುಗ್ಗಲು ಮತ್ತೊಂದು ಯಾವುದೂ ಇಲ್ಲ. ಸುಮಾರು 14 ಘಾಟ್ಗಳಿದಾವೆ. ಆದ್ರೆ ಈಗ ಇರುವಂತ ಎಲ್ಲಾ ಘಾಟ್ಗಳಲ್ಲೂ ಕೂಡ ಜನ ಕಡಿಮೆ ಆಗಿದ್ದಾರೆ. ಹಾಗಾಗಿ ತ್ರಿವೇಣಿ ಸಂಗಮಕ್ಕೆ ನೇರವಾಗಿ ಜನರಿಗೆ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಜನ ತ್ರಿವೇಣಿ ಸಂಗಮಕ್ಕೇನೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಯಾತ್ರಿಕರು ಮಹಾಕುಂಭಕ್ಕೆ ಇಷ್ಟು ದಿನಗಳ ಕಾಲ ಈ ಜನರ ಹರಿವು, ಜನರ ಕ್ರೌಡ್ ನೋಡಿ ಬರೋದಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಈಗ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದು ತ್ರಿವೇಣಿ ಸಂಗಮದಲ್ಲಿ ಇವತ್ತಿನ ಈ ಹೊತ್ತಿಗೆ ಕಂಡು ಬರ್ತಾ ಇರುವಂತ ಸನ್ನಿವೇಶ. ಇದು ಜನ ವಿರಳ ಇದ್ದಾರೆ, ಆದ್ರೂ ಕೂಡ ಬರ್ತಾ ಇದ್ದಾರೆ. ವೆಹಿಕಲ್ ಗಳನ್ನ ಬಿಟ್ಟಿದ್ದಾರೆ, ಪೊಲೀಸರು ಅಲ್ಲಲ್ಲಿದ್ದಾರೆ. ಆದ್ರೆ ಅತಿ ಹೆಚ್ಚಿನ ಬಂದೋಬಸ್ತ್ ಆ ರೀತಿ ಏನು ಕೂಡ ಕಂಡು ಬರ್ತಾ ಇಲ್ಲ. ಅದೆಲ್ಲವನ್ನ ಹೊರತುಪಡಿಸಿದ್ರೆ ಒಂದು ಮಹಾಕುಂಭ ನಡೆದಾದ ನಂತರವೂ ಕೂಡ ಯಾತ್ರಿಕರ ಒಂದು ಹರಿವು ಕಾಣಿಸ್ತಾ ಇದೆ. ಆದ್ರೆ ಆ ಮಟ್ಟಿಗೆ ಯಾತ್ರಿಕರು ಕಂಡು ಬರ್ತಾ ಇಲ್ಲ. ಇವತ್ತಿನಿಂದ ಸಂಪೂರ್ಣವಾಗಿ ಯಾತ್ರಿಕರು ಖಾಲಿ ಆಗ್ತಾರೆ. ಅಂಗಡಿ ಮುಗ್ಗಟ್ಟುಗಳು ಕೂಡ ಖಾಲಿ ಆಗುತ್ತೆ. ಆ ನಂತರ ಇಷ್ಟು ದಿನ ಡಿಮಾಂಡ್ ಇದ್ದಂತ ಹೋಟೆಲ್ ದರ ಮಗದೊಂದು ಅವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು ಪ್ರಯಾಗ್ರಾಜ್ನ ಜನಸಂಖ್ಯೆ 57 ಲಕ್ಷ ಇದೆ. ಇವತ್ತಿನವರೆಗೂ ಕೂಡ 1.5 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನಲ್ಲಿ ಬಂದು ಹೋಗ್ತಾ ಇದ್ರು. ಆದ್ರೆ ಇವತ್ತಿನಿಂದ ಆ ಸಂಖ್ಯೆ ಇಳಿಮುಖ ಆಗುವಂತ ಸಾಧ್ಯತೆಯು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ನೋಡಿ, ಬರ್ಲಿಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಇವತ್ತು ಅಮಾವಾಸ್ಯೆಯ ಮಾರನೇ ದಿನ ಬಂದು ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಕೇಳಿದ್ರೆ, ಬಹುತೇಕ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ಕೂಡ ಅಷ್ಟೇ. ಬಹುತೇಕ ಜನ ಇವತ್ತು ಆರಾಮಾಗಿ ಯಾವುದೇ ಕ್ರೌಡ್ ಇಲ್ಲದೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲವನ್ನು ಕೂಡ ಅಲ್ಲಿ ವೀಕ್ಷಿಸಿ ದೇವರ ದರ್ಶನವನ್ನ ಪಡೆದು ಹೋಗುವಂತ ಸಂದರ್ಭಗಳನ್ನು ನಾವು ಕಾಡ್ತಾ ಇದ್ದೀವಿ. ಇದು ಇವತ್ತಿನ ತ್ರಿವೇಣಿ ಸಂಗಮ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದಲೂ ಕೂಡ ಯಾತ್ರಿಕರಿಗೆ, ಕರ್ನಾಟಕದಿಂದ ಬರುವಂತ ಯಾತ್ರಿಕರಿಗೆ ಇಲ್ಲಿನ ಚಿತ್ರಣವನ್ನ ತಿಳಿಸ್ತಾ ಇತ್ತು. ಇವತ್ತು ಮಹಾಕುಂಭ ಮುಗಿದಿದೆ. ಈ ಹೊತ್ತಿಗೆ ಹೀಗೆ ಕಾಣಿಸ್ತಾ ಇದೆ ಪ್ರಯಾಗ್ರಾಜ್ನ ದೇವಭೂಮಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾಕುಂಭಮೇಳ ಶಿವರಾತ್ರಿಗೆ ಮುಗಿದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಹೇಗಿದೆ ಚಿತ್ರಣ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ತ್ರಿವೇಣಿ ಸಂಗಮದಲ್ಲಿ ಒಂದು ಹಂತಕ್ಕೆ ಜನ ಇದ್ದಾರೆ ಅನ್ನೋದು ಬಿಟ್ರೆ ಬೇರೆ ಅಂತ ನೂಕುನುಗ್ಗಲು ಅಥವಾ ಯಾವುದೇ ಜನರ ಒಂದು ಸುನಾಮಿ ಅಂತ ಹೇಳಿ ನಾವು ಹೇಳ್ತೀವಲ್ಲ ಆ ತರದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ಸ್ವಲ್ಪ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಹೋಗೋದಕ್ಕೆ ಬರೋದಕ್ಕೆ ನಿನ್ನೆ ಇದ್ದಂಗೆ ವ್ಯವಸ್ಥೆಗಳೆಲ್ಲವೂ ಕೂಡ ಇದಾವೆ. ಆದ್ರೆ ಯಾತ್ರಿಕರ ಹರಿವು ಸ್ವಲ್ಪ ಇವತ್ತು ಕಡಿಮೆ ಆಗಿದೆ. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಯಾತ್ರಿಕರು ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳದ ಪುಣ್ಯ ಸ್ನಾನ ಅಮಾವಾಸ್ಯೆಯ ಸ್ನಾನಕ್ಕೆ ನಿನ್ನೆ ಇಷ್ಟೊತ್ತಿಗೆ ಗಿಜಿಗುಡುವಷ್ಟು ಯಾತ್ರಿಕರು ಸೇರಿದ್ರು. ಆದ್ರೆ ಈಗ ಈ ಹೊತ್ತಿಗೆ ತ್ರಿವೇಣಿ ಸಂಗಮದಲ್ಲೂ ಕೂಡ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಜನ ವೆಹಿಕಲ್ ಗಳನ್ನು ತೆಗೆದುಕೊಂಡು ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ವೆಹಿಕಲ್ಗಳು ನಿಂತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ನೀರಿನ ಟ್ಯಾಂಕರ್ಗಳು ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಜನ ಬರ್ತಾ ಇದಾರಲ್ಲ, ಹೆಂಗೆ ಯೂಶುವಲ್ ಆಗಿ ಜನ ಇತ್ತು ಅದನ್ನ ನಿಭಾಯಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ನೂಕುನುಗ್ಗಲು ಮಗದೊಂದು ಯಾವುದೂ ಇಲ್ಲ. ಸುಮಾರು 14 ಘಾಟ್ಗಳಿದಾವೆ. ಆದ್ರೆ ಈಗ ಇರುವಂತ ಎಲ್ಲಾ ಘಾಟ್ಗಳಲ್ಲೂ ಕೂಡ ಜನ ಕಡಿಮೆ ಆಗಿದ್ದಾರೆ. ಹಾಗಾಗಿ ತ್ರಿವೇಣಿ ಸಂಗಮಕ್ಕೆ ನೇರವಾಗಿ ಜನರಿಗೆ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಜನ ತ್ರಿವೇಣಿ ಸಂಗಮಕ್ಕೇನೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಯಾತ್ರಿಕರು ಮಹಾಕುಂಭಕ್ಕೆ ಇಷ್ಟು ದಿನಗಳ ಕಾಲ ಈ ಜನರ ಹರಿವು, ಜನರ ಕ್ರೌಡ್ ನೋಡಿ ಬರೋದಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಈಗ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದು ತ್ರಿವೇಣಿ ಸಂಗಮದಲ್ಲಿ
ಇವತ್ತಿನ ಈ ಹೊತ್ತಿಗೆ ಕಂಡು ಬರ್ತಾ ಇರುವಂತ ಸನ್ನಿವೇಶ ಇದು. ಜನ ವಿರಳ ಇದ್ದಾರೆ, ಆದ್ರೂ ಕೂಡ ಬರ್ತಾ ಇದ್ದಾರೆ. ವೆಹಿಕಲ್ ಗಳನ್ನ ಬಿಟ್ಟಿದ್ದಾರೆ, ಪೊಲೀಸರು ಅಲ್ಲಲ್ಲಿದ್ದಾರೆ. ಆದ್ರೆ ಅತಿ ಹೆಚ್ಚಿನ ಬಂದೋಬಸ್ತ್ ಆ ರೀತಿ ಏನು ಕೂಡ ಕಂಡು ಬರ್ತಾ ಇಲ್ಲ. ಅದೆಲ್ಲವನ್ನ ಹೊರತುಪಡಿಸಿದ್ರೆ ಒಂದು ಮಹಾಕುಂಭ ನಡೆದಾದ ನಂತರವೂ ಕೂಡ ಯಾತ್ರಿಕರ ಒಂದು ಹರಿವು ಕಾಣಿಸ್ತಾ ಇದೆ. ಆದ್ರೆ ಆ ಮಟ್ಟಿಗೆ ಯಾತ್ರಿಕರು ಕಂಡು ಬರ್ತಾ ಇಲ್ಲ. ಇವತ್ತಿನಿಂದ ಸಂಪೂರ್ಣವಾಗಿ ಯಾತ್ರಿಕರು ಖಾಲಿ ಆಗ್ತಾರೆ, ಅಂಗಡಿ ಮುಗ್ಗಟ್ಟುಗಳು ಕೂಡ ಖಾಲಿ ಆಗುತ್ತೆ. ಆ ನಂತರ ಇಷ್ಟು ದಿನ ಡಿಮಾಂಡ್ ಇದ್ದಂತ ಹೋಟೆಲ್ ದರ ಮತ್ತೊಂದು ಮಗದೊಂದು ಅವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು ಪ್ರಯಾಗ್ರಾಜ್ನ ಜನಸಂಖ್ಯೆ 57 ಲಕ್ಷ ಇದೆ. ಇವತ್ತಿನವರೆಗೂ ಕೂಡ 1.5 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನಲ್ಲಿ ಬಂದು ಹೋಗ್ತಾ ಇದ್ರು. ಆದ್ರೆ ಇವತ್ತಿನಿಂದ ಆ ಸಂಖ್ಯೆ ಇಳಿಮುಖ ಆಗುವಂತ ಸಾಧ್ಯತೆಯು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಬರ್ಲಿಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಇವತ್ತು ಅಮಾವಾಸ್ಯೆಯ ಮಾರನೇ ದಿನ ಬಂದು ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಕೇಳಿದ್ರೆ, ಬಹುತೇಕ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ಕೂಡ ಅಷ್ಟೇ. ಬಹುತೇಕ ಜನ ಇವತ್ತು ಆರಾಮಾಗಿ ಯಾವುದೇ ಕ್ರೌಡ್ ಇಲ್ಲದೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲವನ್ನು ಕೂಡ ಅಲ್ಲಿ ವೀಕ್ಷಿಸಿ ದೇವರ ದರ್ಶನವನ್ನು ಪಡೆದು ಹೋಗುವಂತ ಸಂದರ್ಭಗಳನ್ನು ನಾವು ಕಾಡ್ತಾ ಇದ್ದೀವಿ. ಇದು ಇವತ್ತಿನ ತ್ರಿವೇಣಿ ಸಂಗಮ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದಲೂ ಕೂಡ ಯಾತ್ರಿಕರಿಗೆ, ಕರ್ನಾಟಕದಿಂದ ಬರುವಂತ ಯಾತ್ರಿಕರಿಗೆ ಇಲ್ಲಿನ ಚಿತ್ರಣವನ್ನ ತಿಳಿಸ್ತಾ ಇತ್ತು. ಇವತ್ತು ಮಹಾಕುಂಭ ಮುಗಿದಿದೆ. ಈ ಹೊತ್ತಿಗೆ ಹೀಗೆ ಕಾಣಿಸ್ತಾ ಇದೆ ಪ್ರಯಾಗ್ರಾಜ್ನ ದೇವಭೂಮಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಮಹಾಕುಂಭ ಮೇಳ ಶಿವರಾತ್ರಿಗೆ ಮುಗಿದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಹೇಗಿದೆ ಚಿತ್ರಣ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ತ್ರಿವೇಣಿ ಸಂಗಮದಲ್ಲಿ ಒಂದು ಹಂತಕ್ಕೆ ಜನ ಇದ್ದಾರೆ ಅನ್ನೋದು ಬಿಟ್ರೆ ಬೇರೆ ಅಂತ ನೂಕುನುಗ್ಗಲು ಅಥವಾ ಯಾವುದೇ ಜನರ ಒಂದು ಸುನಾಮಿ ಅಂತ ಹೇಳಿ ನಾವು ಹೇಳ್ತೀವಲ್ಲ, ಆ ತರದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಇವತ್ತು ಸ್ವಲ್ಪ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ಹೋಗೋದಕ್ಕೆ ಬರೋದಕ್ಕೆ ನಿನ್ನೆ ಇದ್ದಂಗೆ ವ್ಯವಸ್ಥೆಗಳೆಲ್ಲವೂ ಕೂಡ ಇದಾವೆ. ಆದ್ರೆ ಯಾತ್ರಿಕರ ಹರಿವು ಸ್ವಲ್ಪ ಇವತ್ತು ಕಡಿಮೆ ಆಗಿದೆ. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಯಾತ್ರಿಕರು ಮಾಡ್ತಾ ಇದ್ದಾರೆ. ಮಹಾಕುಂಭ ಮೇಳದ ಪುಣ್ಯ ಸ್ನಾನ, ಅಮಾವಾಸ್ಯೆಯ ಸ್ನಾನಕ್ಕೆ ನಿನ್ನೆ ಇಷ್ಟೊತ್ತಿಗೆ ಗಿಜಿಗುಡುವಷ್ಟು ಯಾತ್ರಿಕರು ಸೇರಿದ್ರು. ಆದ್ರೆ ಈಗ ಈ ಹೊತ್ತಿಗೆ ತ್ರಿವೇಣಿ ಸಂಗಮದಲ್ಲೂ ಕೂಡ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ ನೋಡಿ. ಜನ ವೆಹಿಕಲ್ ಗಳನ್ನು ತೆಗೆದುಕೊಂಡು ತ್ರಿವೇಣಿ ಸಂಗಮದತ್ತ ಆಗಮಿಸ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ವೆಹಿಕಲ್ ಗಳು ನಿಂತಿರುವುದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಲ್ಲಿ ನೀರಿನ ಟ್ಯಾಂಕರ್ಗಳು ಹಾಗೆ ಬ್ಯಾರಿಕೇಡ್ ಗಳನ್ನು ಹಾಕಿ ಪೊಲೀಸರು ಜನ ಬರ್ತಾ ಇದಾರಲ್ಲ, ಹೆಂಗೆ ಯೂಶುವಲ್ ಆಗಿ ಜನ ಇತ್ತು ಅದನ್ನ ನಿಭಾಯಿಸ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ನೂಕುನುಗ್ಗಲು ಮತ್ತೊಂದು ಯಾವುದೂ ಇಲ್ಲ. ಸುಮಾರು 14 ಘಾಟ್ಗಳಿದಾವೆ. ಆದ್ರೆ ಈಗ ಇರುವಂತ ಎಲ್ಲಾ ಘಾಟ್ಗಳಲ್ಲೂ ಕೂಡ ಜನ ಕಡಿಮೆ ಆಗಿದ್ದಾರೆ. ಹಾಗಾಗಿ ತ್ರಿವೇಣಿ ಸಂಗಮಕ್ಕೆ ನೇರವಾಗಿ ಜನರಿಗೆ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಜನ ತ್ರಿವೇಣಿ ಸಂಗಮಕ್ಕೇನೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಯಾತ್ರಿಕರು ಮಹಾಕುಂಭಕ್ಕೆ ಇಷ್ಟು ದಿನಗಳ ಕಾಲ ಈ ಜನರ ಹರಿವು, ಜನರ ಕ್ರೌಡ್ ನೋಡಿ ಬರೋದಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಈಗ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದು ತ್ರಿವೇಣಿ ಸಂಗಮದಲ್ಲಿ ಈ ಹೊತ್ತಿಗೆ ಕಂಡು ಬರ್ತಾ ಇರುವಂತ ಸನ್ನಿವೇಶ ಇದು. ಜನ ವಿರಳ ಇದ್ದಾರೆ, ಆದ್ರೂ ಕೂಡ ಬರ್ತಾ ಇದ್ದಾರೆ. ವೆಹಿಕಲ್ ಗಳನ್ನ ಬಿಟ್ಟಿದ್ದಾರೆ, ಪೊಲೀಸರು ಅಲ್ಲಲ್ಲಿದ್ದಾರೆ. ಆದ್ರೆ ಅತಿ ಹೆಚ್ಚಿನ ಬಂದೋಬಸ್ತ್ ಆ ರೀತಿ ಏನು ಕೂಡ ಕಂಡು ಬರ್ತಾ ಇಲ್ಲ. ಅದೆಲ್ಲವನ್ನ ಹೊರತುಪಡಿಸಿದ್ರೆ ಒಂದು ಮಹಾಕುಂಭ ನಡೆದಾದ ನಂತರವೂ ಕೂಡ ಯಾತ್ರಿಕರ ಒಂದು ಹರಿವು ಕಾಣಿಸ್ತಾ ಇದೆ. ಆದ್ರೆ ಆ ಮಟ್ಟಿಗೆ ಯಾತ್ರಿಕರು ಕಂಡು ಬರ್ತಾ ಇಲ್ಲ. ಇವತ್ತಿನಿಂದ ಸಂಪೂರ್ಣವಾಗಿ ಯಾತ್ರಿಕರು ಖಾಲಿ ಆಗ್ತಾರೆ, ಅಂಗಡಿ ಮುಗ್ಗಟ್ಟುಗಳು ಕೂಡ ಖಾಲಿ ಆಗುತ್ತೆ. ಆ ನಂತರ ಇಷ್ಟು ದಿನ ಡಿಮಾಂಡ್ ಇದ್ದಂತ ಹೋಟೆಲ್ ದರ ಮತ್ತೊಂದು ಮಗದೊಂದು ಅವೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟು ಪ್ರಯಾಗ್ರಾಜ್ನ ಜನಸಂಖ್ಯೆ 57 ಲಕ್ಷ ಇದೆ. ಇವತ್ತಿನವರೆಗೂ ಕೂಡ 1.5 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನಲ್ಲಿ ಬಂದು ಹೋಗ್ತಾ ಇದ್ರು. ಆದ್ರೆ ಇವತ್ತಿನಿಂದ ಆ ಸಂಖ್ಯೆ ಇಳಿಮುಖ ಆಗುವಂತ ಸಾಧ್ಯತೆಯು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಬರ್ಲಿಕ್ಕೆ ಆಗದೇ ಇದ್ದವರೆಲ್ಲರೂ ಕೂಡ ಇವತ್ತು ಅಮಾವಾಸ್ಯೆಯ ಮಾರನೇ ದಿನ ಬಂದು ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇರೋದು. ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಕೇಳಿದ್ರೆ, ಬಹುತೇಕ ಜನರಿಗೆ ತ್ರಿವೇಣಿ ಸಂಗಮಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ಕೂಡ ಅಷ್ಟೇ. ಬಹುತೇಕ ಜನ ಇವತ್ತು ಆರಾಮಾಗಿ ಯಾವುದೇ ಕ್ರೌಡ್ ಇಲ್ಲದೆ ದೇವಸ್ಥಾನಗಳಿಗೆ ಹೋಗಿ ಎಲ್ಲವನ್ನು ಕೂಡ ಅಲ್ಲಿ ವೀಕ್ಷಿಸಿ
ದೇವರ ದರ್ಶನವನ್ನು ಪಡೆದು ಹೋಗುವಂತಹ ಸಂದರ್ಭಗಳನ್ನು ನಾವು ಕಾಡ್ತಾ ಇದ್ದೀವಿ. ಇದು ಈ ಹೊತ್ತಿನ ಇವತ್ತಿನ ತ್ರಿವೇಣಿ ಸಂಗಮ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದಲೂ ಕೂಡ ಯಾತ್ರಿಕರಿಗೆ, ಕರ್ನಾಟಕದಿಂದ ಬರುವಂತ ಯಾತ್ರಿಕರಿಗೆ ಇಲ್ಲಿನ ಚಿತ್ರಣವನ್ನ ತಿಳಿಸ್ತಾ ಇತ್ತು. ಇವತ್ತು ಮಹಾಕುಂಭ ಮುಗಿದಿದೆ. ಈ ಹೊತ್ತಿಗೆ ಹೀಗೆ ಕಾಣಿಸ್ತಾ ಇದೆ ಪ್ರಯಾಗ್ರಾಜ್ನ ದೇವಭೂಮಿ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.